ನಮಸ್ಕಾರ ರೀ. ಉತ್ತರ ಕರ್ನಾಟಕದವರ? ನಾವು ಉತ್ತರ ಕರ್ನಾಟಕದವ್ರಿ. ಜವಾರಿ ಮಂದಿರಿ. ಹೆಂಗೆ ಅನ್ಸುತ್ತೆ ರೀ ಉತ್ತರ ಕರ್ನಾಟಕದ್ದು ಬೆಂಗಳೂರಿಗೆ ಬಂದು ದೇವಸ್ಥಾನಕ್ಕೆ ಬಂದಿರಿ? ಭಾಳ ಚಲೋ ಅನಿಸ್ತೈತೆ ರೀ, ಭಾಳ ಚಲೋ ಅನಿಸುತ್ತೆ, ಭಾಳ ಚಲೋ ಐತಿ ಗುಡಿ. ನೋಡಿದಿಲ್ಲ ಭಾಳ ದಿವಸದಿಂದ ಆತ, ಭಾಳ ಕೆಲ್ಸ್ಕೊಂಡಿದ್ದೆ. ಬಟ್ ಇವತ್ತು ಬಂದು ಭಾಳ ಚಲೋ ಅನಿಸ್ತು ಬಂದು. ಯಾವ ನಿಮ್ದು ಉತ್ತರ ಕರ್ನಾಟಕ? ನಮ್ದು ಹುಬ್ಳಿ ರೀ. ಹುಬ್ಳಿ ಹುಬ್ಳಿ ರೀ. ಹುಬ್ಳಿ ಕೆಲವೊಂದಿಷ್ಟು ದೇವಸ್ಥಾನಗಳಿಗೆ ಹೋಗಿರ್ತಾರೆ. ಬೆಂಗಳೂರಿನ ಚಂದ್ರಮೌಳೇಶ್ವರ ಅಲ್ಲಿ ಫೇಮಸ್ ಐತಿ ರೀ ಹುಬ್ಳಿನಾಗ, ಚಂದ್ರಮೌಳೇಶ್ವರ. ಆಮೇಲೆ ಅಲ್ಲಿ ದೊಡ್ಡ ಶಿವಾದ ಟೆಂಪಲ್ಲು ಐತಿ, ಮೂರ್ತಿದ್ದು. ಮುರುಡೇಶ್ವರ ಹೆಂಗೆ ಇದು ಐತಿ ಹಂಗಿದೆ. ಅಲ್ಲೂ ಹೋಗ್ತಾ ಇರ್ತೀವಿ, ಬಟ್ ಇಲ್ಲೂ ಚೆನ್ನಾಗಿ ಅನಿಸ್ ಬಂದು. ವಿದ್ಯಾಬುದ್ಧಿ ಬಿಟ್ಟು ಶಿವನ ಹತ್ರ ಮತ್ತೆ ಏನು ಬೇಡ್ಕೊಂಡ್ರೆ ಅಂತ ಹೇಳಿ? ಏನು ಕೇಳಿದ್ರಿ? ವಿದ್ಯಾ ಬುದ್ಧಿ ಕೊಡ್ರಿ, ಚಲೋ ಹೆಲ್ತ್ ಕೊಡ್ರಿ, ಫ್ಯಾಮ್ಲಿ ಚಲೋ ಇಡ್ರಿ ಅಂತ ಕೊಡ್ರಿ, ಬುದ್ಧಿ ಕೊಡ್ರಿ ಅಂತ ಕೇಳೋದು ಅಷ್ಟೇ ರೀ. ಜವಾರಿ ಮಂದಿ ಒಟ್ಟು ಜವಾರಿ ಭಾಷೆಯಲ್ಲಿ ಒಳ್ಳೆ ಮಾತಾಡ್ತಾರೆ. ಮಾತಾಡ್ಬೇಕಲ್ರಿ ಮತ್ತೆ. ಸ್ಪೆಷಲ್ ಏನಿಲ್ಲ, ಉಪವಾಸ ಅಷ್ಟೇ. ಉಪವಾಸ ಮಾಡಿದ್ದೀವಿ, ರಾತ್ರಿ ಭಜನೆ ಮಾಡ್ಬೇಕಷ್ಟೆ. ಈ ರಾತ್ರಿ ಇಡೀ ಹಾಂ, ಪ್ರತಿ ವರ್ಷ ಬರ್ತಾ ಇರ್ತಾರೆ ಅಥವಾ ಈಗ? ಇಲ್ಲ, ನಾವು ಬೆಂಗಳೂರಿಗೆ ಬಂದು ಇವಾಗ ಹೊಸ ವರ್ಷ ಅಂದರೆ ಇದು ಮೊದಲನೇ ವರ್ಷ ಬಂದಿದ್ದು. ಚೆನ್ನಾಗಿದೆ ದೇವಸ್ಥಾನ. ಈ ಕುಂಭಮೇಳ ನಡೀತಾ ಇದೆ ಉತ್ತರ ಪ್ರದೇಶ ಪ್ರಯಾಗ್ರಾಜ್. ಇಲ್ಲ, ಹೋಗೋಕ್ಕಾಗಿಲ್ಲ. ಓಕೆ, ಆ ಒಂದು ಕುಂಭಮೇಳದ ದೃಶ್ಯವನ್ನು ಇಲ್ಲೇನಾದ್ರೂ ಕಂಡ್ರೆ ಇಷ್ಟು ಜನಸಂಖ್ಯೆ ನೋಡಿ? ಹಾಂ, ಹಾಗೆ ಏನೋ ಸ್ವಲ್ಪ ಅನ್ನಿಸ್ತು. ತುಂಬ ರಶ್ ನೋಡಿ ಖುಷಿ ಆಯಿತು. ಏನು ಬೇಡ್ಕೊಂಡ್ರಿ ಶಿವನ ಹತ್ರ ಅಂತ? ಏನಿಲ್ಲ, ಚೆನ್ನಾಗಿ ವಿದ್ಯೆ ಬುದ್ಧಿ ಕೊಡಲಿ ಅಂತ ಅಷ್ಟೇ. ವಿದ್ಯಾಬುದ್ಧಿ ಮತ್ತೆ ಏನಿಲ್ಲ? ಮತ್ತೇನಿಲ್ಲ. ಮತ್ತೆ ನಿಮ್ದು ಮದುವೆ ಆಗಿಲ್ಲ ಅಂತ ಕಾಣಿಸುತ್ತೆ, ಮದುವೆ ಏನೋ ಪ್ಲಾನ್? ಇವಾಗಿನ ಓದ್ತಾ ಇದ್ದೀನಿ, ಮದುವೆ. ಹಾಂ.